ಕೊಟ್ಟಿದ್ದಾರೆ. ಅವ್ರದ್ದು ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ. ಹಿಂಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗೋಲ್ಲ. ಸಿಎಂ ಪರವಾಗಿ ನಾವು ಹೋಗ್ತಾ ಇದೀವಿ. ಆದ್ರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕ್ಲಾಶ್ ಆಗೋಲ್ಲ. ಅಂದ್ರೆ ಸ್ಟೇಟ್ ಗವರ್ಮೆಂಟ್ಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಿ ಆಗುತ್ತೆ. ಈ ಸಾರಿ ಇದಾಗ್ಲಿಕ್ಕೆ ಅವಕಾಶ ಇದ್ರೆ, ಖಾಲಿ ಇದ್ರೆ ಬಹುಶಃ ಬರ್ತಿದ್ರು ಅವರು. ಆದ್ರೆ ಅವರು ಮುಂಚೆನೆ ಇದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರ ಪರವಾಗಿ ನಾವು ಹೋಗ್ತಾ ಇದೀವಿ. ನಾವು ಇಲ್ಲ, ಏನ್ ಕ್ರೆಡಿಟ್ ಇಲ್ಲ. ಯಾಕಂದ್ರೆ ಇದು ಮುಂಚೆನೆ ಫಿಕ್ಸ್ ಆಗಿತ್ತು. ಅದಾದ ನಂತರ ಈಗ 3-4 ದಿವಸದಲ್ಲಿ ಇದು ಫಿಕ್ಸ್ ಆಯ್ತು ಬ್ರಿಡ್ಜ್. ಸಿಗಂದೂರು ಸೇತುವೆ ವಿಚಾರದಲ್ಲಿ ಬಿಜೆಪಿ ನಾವೇ ಮಾಡ್ತಿದ್ದು, ನಮ್ ಕಾಂಟ್ರಿಬ್ಯೂಟ್ ಜಾಸ್ತಿ ಇದೆ ಇದ್ರಲ್ಲಿ ಏನೋ ತರದಲ್ಲಿ ಹೋಗ್ತಿದೆ. ಆರಾಮಾಗಿದ್ದು ಹಿಂದೆ ಅದು ಹಿಂದಿನ ಸರ್ಕಾರದಲ್ಲಿ ಹಂಗೆ ಇರ್ತದೆ. ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವ್ದೇ ಬ್ರಿಡ್ಜ್. ಎಲ್ಲದಕ್ಕೂ ಅದಕ್ಕೆ JDS ಇರ್ತೈತೆ, ಬಿಜೆಪಿ ಇರ್ತೈತೆ, ಕಾಂಗ್ರೆಸ್ ಇರ್ತೈತೆ. 3 ಬ್ರಿಡ್ಜ್ಗೆ 3 ಹೆಸರು ಇಡಬೇಕಾಗುತ್ತೆ. ಹಂಗೇನು ಒಬ್ಬರದ ಹೆಸರು ಇರ್ಲಿಲ್ಲ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ ಬಿಜೆಪಿಯಲ್ಲಿ ಆಗಿತ್ತು, JDS ಆಯ್ತು, ಈಗ ಮತ್ತೆ ನಮ್ಮ ಸರ್ಕಾರ ನಡೀತಾ ಇದೆ. ಅದಕ್ಕೆ ಯೂಸ್ ಅವರನ್ನೆಲ್ಲ ಆಗಿದೆ. ಕರ್ನಾಟಕ ಒಳ್ಳೇದಾಗಿದೆ ಅಷ್ಟೇ. ನಾವು ಅದಕ್ಕೆ ಪ್ರತಿಪಾದನೆ ಮಾಡಬೇಕು. ಈಗ ಸಿಎಂ ಬದಲಾವಣೆ ವಿಚಾರದಲ್ಲಿ, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ಸರ್ ಈಗ ನೋಡಿ? ಇಲ್ಲ ಸಾರಿ, ಇದ್ರ ಹೇಳಿದ್ದೇನೆ. ಇಲ್ಲ ಸಾರಿ, ಇಲ್ಲ ನೀವು ಅವ್ರನ್ನ ಕೇಳಿ. ಸಾರಿ, ಇನ್ನ ಸರಿ ಆಗ ಬ್ರಿಡ್ಜ್ ಬಗ್ಗೆ ಅವ್ರನ್ನ ಕೇಳಿ. ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ನಾನು ಪತ್ರಿಕೆಯಲ್ಲಿ ಬೆಳಿಗ್ಗೆ ನೋಡಿದೀನಿ ಅಷ್ಟೇ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಹೆಚ್ಚಿನ ವಿವರ ಅವರೇ ಕೊಡ್ಬೇಕು. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಉತ್ಕೊಂತಾರೆ. ಇಲ್ಲ, ಅದನ್ನ ಯಾರಿಗಿದ್ದವ್ರು ಕೇಳ್ಬಿಡಿ.